ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ವ್ಲಾಗ್. ನಾನು ನಿಮ್ಮ ಹೇಮಾ. ಇವತ್ತು ನಾನು ನಾನ್ ವೆಜ್ ಪ್ರಿಯರಿಗೆ ಒಂದು ಸೂಪರ್ ಆಗಿರೋ ಪಾಲಕ್ ಚಿಕನ್ ಹೇಳ್ಕೊಡ್ತೀನಿ ಆ್ಯಂಡ್ ಮಾಡ್ತೀನಿ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಒಂದು 2-3 ಸತಿ ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು ಮತ್ತು ಇದಕ್ಕೆ ಜೊತೆ ಬೆಳ್ಳುಳ್ಳಿ ಹಾಕಬೇಕು, ಶುಂಠಿ ಹಾಕಬೇಕು. ಫಸ್ಟ್ ಶುಂಠಿ ಹಾಕ್ತೀನಿ, ಆಮೇಲೆ ಒಂದು ಇಡೀ ಬೆಳ್ಳುಳ್ಳಿ ಫುಲ್ ಸಿಪ್ಪೆ ಬಿಡಿಸಿ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಸೊಪ್ಪು ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಸೋಸಾದ್ಮೇಲೆ ಆರಬೇಕು. ಆರಾದಮೇಲೆ ಚೆನ್ನಾಗಿದೆ, ಬೆಂದಿದೆ. ಸೋಸಿ ಆರಿಸಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೊಂಡು ಒಗ್ಗರಣೆಗೆ ಏನೇನು ಹಾಕ್ಕೋಬೇಕು ಅಂತ ಹೇಳ್ತೀನಿ. ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೋಬೇಕು, ಈರುಳ್ಳಿ, ಕ್ಯಾಪ್ಸಿಕಮ್ ಚೆನ್ನಾಗಿ ಹಚ್ಕೊಂಡು ಒಗ್ಗರಣೆಗೆ ರೆಡಿಯಾಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಟು ತಪ್ಪಲೆಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಫಸ್ಟು ಹಚ್ಕೊಂಡಿರೋವಂಥ ಕರಿಬೇವು ಒಂದು ಹಿಡಿ, ಹಾಕಿ ಆಮೇಲೆ ಹಚ್ಕೊಂಡಿರೋವಂಥ ಬೆಳ್ಳುಳ್ಳಿ ಒಂದು ಹಿಡಿ, ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಎಸೆನ್ಸ್ ಬಿಡಬೇಕು, ಅದು ಘಮ. ಹಸಿಮೆಣಸಿನ್ಕಾಯಿ, ಅದಾದ ನಂತರ ಈರುಳ್ಳಿ ಹಾಕಬೇಕು. ಸಣ್ಣಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿ. ಕ್ಯಾಪ್ಸಿಕಮ್ಮು ಲಾಸ್ಟಲ್ಲಿ ಹಾಕೋದು, ಇವಾಗ ಹಾಕ್ಬಾರ್ದು, ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕಿ ಬಿಡಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಅದು ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಇದಕ್ಕೆ ಚಿಕನ್ ಹಾಕ್ಕೋಬೇಕು. 1.5 kg ಇದೆ. 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು. 1.5 kg ಅಷ್ಟು ಎಲ್ಲ ನಾನು ರೆಸಿಪಿ ತೋರಿಸ್ತಾ ಇರೋದು, ಇಂಗ್ರೀಡಿಯೆಂಟ್ಸ್ ಎಲ್ಲ. ಚೆನ್ನಾಗಿ ಈರುಳ್ಳಿಯಲ್ಲಿ ಚೆನ್ನಾಗಿ ಸುಂಡಿರಬೇಕು. ಈರುಳ್ಳಿ ಚೆನ್ನಾಗಿ ಸುಂಡಿರಬೇಕು. ಅದು ನೀರು ಬಿಟ್ಕೋಬೇಕು ಚಿಕನ್, ಆವಾಗಲೇ ಅದು ಟೇಸ್ಟ್ ಬರೋದು, ಆವಾಗಲೇ ಅದು ಹೊಲಸು ವಾಸನೆ ಹೋಗೋದು. ಒಂಚೂರು ಅರಿಶಿನ ಹಾಕ್ಕೊಂಡು, ಚೂರು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಗ್ರೇವಿಗೂ ಹಾಕ್ಕೋಬೇಕು. ಇದು ಚೆನ್ನಾಗಿ ಇದರಲ್ಲೇ ಸುಂಡಿರಬೇಕು. ಚಿಕನ್ನು ನೀರು ಬಿಡಬೇಕು ಚೆನ್ನಾಗಿ. ಚಿಕನ್ ಚೆನ್ನಾಗಿ ನೀರು ಬಿಟ್ಟು ಸುಂಡಿರಬೇಕು. ಎಣ್ಣೆ ಬಿಡಬೇಕು ಲಾಸ್ಟಲ್ಲಿ, ಗೊತ್ತಾಗುತ್ತೆ. ಕೆಳಗಡೆ ನೀರು ನಿಂತಿರುತ್ತಲ್ಲ, ಆ ನೀರು ಕಡಿಮೆ ಆದ್ರೇ ಚಿಕನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಮೆಲ್ ಬರಲ್ಲ, ಚಿಕನ್ ಸ್ಮೆಲ್ಲು, ಹೊಲಸು ವಾಸನೆ ಏನೂ ಬರಲ್ಲ. ನೀಟಾಗಿ ಟೇಸ್ಟಾಗಿರುತ್ತೆ. ನೀರು ಚೆನ್ನಾಗಿ ಬಿಡುತ್ತೆ ಚಿಕನ್ನು. ಬಾಯ್ಲರ್ ಕೋಳಿ ಅಲ್ವಾ, ಆದ್ದರಿಂದ ಇದು ಚಿಕನ್. ನೋಡಿ ಅಲ್ಲಿ ನೀರು ಇದೆಯಲ್ಲ, ಆ ಥರ ಇನ್ನೂ ಜಾಸ್ತಿ ನೀರು ಬಿಟ್ಟು ಎಲ್ಲ ಸುಂಡ್ರೋಗ್ಬೇಕು ನೀರು. ಹಿಂಗೆ ಸೂಪರಾಗಿ ಬಿಸಿ ಬಿಸಿ
ಆಹಾ, ಕಾಣಿಸ್ತಿದೆಯಲ್ಲ ನೀರು ಸುಂಡುತ್ತಾ ಇದೆ. ಈಗ ನೋಡಿ ಚೆನ್ನಾಗೆಲ್ಲ ಚಿಕನ್ ಸುಂಡಿರುತ್ತೆ. ಇವಾಗ ಫುಲ್ಲು ಡ್ರೈ ಆಗಿದೆ ಚಿಕನ್, ಕೆಳಗಡೆ ಬರೀ ಎಣ್ಣೆ ಕಾಣುತ್ತೆ. ಆಗ ನಾವು ಪಾಲಕ್ಕು ಗ್ರೇವಿಗೆ ಅದು ರುಬ್ಬಿಟ್ಕೊಂಡಿದ್ದೀವಲ್ಲ, ಪಾಲಕ್ಕು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿನ ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದೇ ಹಾಕಬೇಕು. ಇದೇ ಆ್ಯಕ್ಚುಲಿ ಮೇನು. ಹಾಕಾದ್ಮೇಲೆ ಚೆನ್ನಾಗಿ ಆಡಿಸಿ, ವಾ ಕಲರ್ ನೋಡಿ, ನ್ಯಾಚುರಲ್ ಸೊಪ್ಪು, ಹೆಲ್ದಿ. ನಮ್ಮ ಪಾಲಕ್ಕಿಂದ ನಮಗೆ ಎಷ್ಟು ಬಾಡಿಗೆ ಹೆಲ್ತಿಗೆ ಒಳ್ಳೆಯದು ಅಂದರೆ ಸೂಪರ್. ಐರನ್ ಇರುತ್ತೆ ಪಾಲಕಲ್ಲಿ ಅಂದ್ಕೊಳ್ತೀನಿ. ಲಾಸ್ಟಲ್ಲಿ ಈಗ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ ಹಾಕಿ ನಮಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀರಿನ ಅಳತೆ, ನೋಡಿ ನೀರಿನ ಅಳತೆ ನೋಡ್ಕೋಬೇಕು. ನೀರು ನಮಗೆ ಎಷ್ಟು ಗ್ರೇವಿ ಬೇಕು. ಚಪಾತಿಗೆ, ಗೀ ರೈಸ್ಗೆ ಸಖತ್ತಾಗಿರುತ್ತೆ ಇದಂತೂ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿ ಎಷ್ಟು ಬೇಕು ನೋಡಿಕೊಂಡು ಅವಾಗಲೂ ಹಾಕಿದ್ದೀವಿ, ಇವಾಗಲೂ ಕೊನೆಯಲ್ಲೂ ಸ್ವಲ್ಪ ಹಾಕ್ತೀವಿ. ಇದಕ್ಕೆ ಯಾವುದೇ ಗರಂ ಮಸಾಲ, ಚಿಲ್ಲಿ ಪೌಡರ್ ಎಂಥದೂ ಇಲ್ಲ. ಫುಲ್ ನ್ಯಾಚುರಲ್ ಆಗಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿಂದನೇ ಖಾರ ಬರುತ್ತೆ ಇದಕ್ಕೆ. ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಬೇಯಿಸ್ಬಿಟ್ರೆ ಚೆನ್ನಾಗಿ ಸೂಪ್ರಾಗಿ ರೆಡಿ ಆಗುತ್ತೆ. ನೋಡಿ ಈ ಥರ ಮೇಲೆ ಎಣ್ಣೆ ತೇಲ್ಬೇಕು, ಆವಾಗಲೇ ಚಿಕನ್ ಬೆಂದಿದೆ ಅಂತ ಅರ್ಥ. ಇವಾಗ ವೈಟ್ ರೈಸ್ಗೆ ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಸೂಪರಾಗಿ ನೋಡಿ, ವೈಟ್ ರೈಸ್ಗೆ ಚಿಕನ್ ಗ್ರೇವಿ, ಈರುಳ್ಳಿ, ಸೌತೆಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎಂಜಾಯ್.